ಮಣ್ಣನ್ನ ತುಳಿತಾ ತುಳಿತಾ ಅಲ್ಲಿ ರೊಮ್ಯಾನ್ಸ್ ಸ್ಟಾರ್ಟ್ ಮಾಡಿದಂತ ವಿವೇಕ್ ಮತ್ತು ಗೌರಿ. ಹಲೋ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೌರಿ ಕಲ್ಯಾಣ ಸೀರಿಯಲ್ ಇವತ್ತಿನ ಎಪಿಸೋಡ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತ ನಿಮ್ಗೆ ಕಂಪ್ಲೀಟ್ ಆಗಿ ಡೀಟೇಲ್ಸ್ ಬೇಕಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಹತ್ತಿರತ್ತೆ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಒಂದು ಲೈಕ್ ಕೊಡೋದನ್ನ ದಯವಿಟ್ಟು ಮರೆಯಕ್ಕೆ ಹೋಗ್ಬಿಡಿ. ಹಾಗೇನೆ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ನೋಡಿ. ಸೊ ವಿವೇಕ್ ಬಂದ್ಬಿಟ್ಟು ಗೌರಿನ ಅವ್ರ ಮನೆಗೆ ಗಣೇಶ ಮೂರ್ತಿ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಡ್ರಾಪ್ ಮಾಡಿ ಬಾ ಅಂತ ಹೇಳ್ಬಿಟ್ಟು ತಾತ ಕಳ್ಸಿರ್ತಾರೆ. ಸೊ ವಿವೇಕ್ ನಾನು ಆಟೋ ಬುಕ್ ಮಾಡಿ ಕಳಿಸ್ತೀನಿ ಅಂತ ಹೇಳ್ತಾನೆ. ಸೊ ತಾತ ಇದ್ಬಿಟ್ಟು ಇಷ್ಟೆಲ್ಲ ಕಾರ್ಗಳಿದೆ, ಯಾರನ್ನಾದ್ರೂ ಡ್ರೈವರ್ನಾದ್ರೂ ಕಳ್ಸು, ನಮ್ಮನೆ ಸೊಸೆ ಆಟೋದಲ್ಲಿ ಹೋಗೋದು ನಂಗೆ ಇಷ್ಟ ಇಲ್ಲ ಅಂತ ಹೇಳ್ಬಿಟ್ಟು ತಾತ ಹೇಳ್ತಾರೆ. ಅದಕ್ಕೆ ವಿವೇಕ್ ಇದ್ಬಿಟ್ಟು ಸರಿ ಆಯ್ತು, ನಾನು ಆನ್ ಆಫೀಸಿಗೆ ಹೋಗ್ತಾ ಅವಳಿಗೆ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಸೊ ಅದಾದ್ಮೇಲೆ ಮನೆಗೆ ಬರ್ತಾನೆ. ಮನೆಗೆ ಬಂದ್ಮೇಲೆ ಮನೆಯವರೆಲ್ಲರೂ ಫೋರ್ಸ್ ಮಾಡಿ ವಿವೇಕ್ನ ಮನೆ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಸೊ ಅದಾದ್ಮೇಲೆ ಅವ್ರಮ್ಮ ರಾತ್ರಿ ಉಳಿದಿರುವಂತಹ ಅನ್ನಕ್ಕೆ ಮೊಸರನ್ನ ಮಾಡಿಟ್ಟಿರ್ತಾರೆ. ಸೊ ಅದನ್ನ ಗೌರಿ ಏನ್ ತಿಂಡಿ ಮಾಡಿದೆ ಅಂತ ಕೇಳಿದ್ರೆ ಅವಾಗ ಅಮ್ಮ ಮೊಸರನ್ನ ಮಾಡಿದೀನಿ ಅಂತ ಹೇಳ್ತಾರೆ. ಸೊ ಅದನ್ನ ತಗೊಂಬ ಅಂತ ಹೇಳ್ಬಿಟ್ಟು ವಿವೇಕ್ ಕೊಡೋದಕ್ಕೆ ಅಂತ ಹೋಗ್ತಾನೆ. ಸೊ ಆಗ ವಿವೇಕ್ ಅದನ್ನ ತಿನ್ನೋದಿಲ್ಲ. ಸೊ ಹಂಗೆ ಆಚೆ ಬಂದ್ಬಿಡ್ತಾನೆ. ಸೊ ಆಮೇಲೆ ಆಚೆ ಬಂದ್ಬಿಟ್ಟು ಬೈ ಮಿಸ್ಟೇಕ್ ಆಗಿ ಮಣ್ಣಲ್ಲಿ ಕಾಲಿಡ್ತಾನೆ. ಸೊ ಅದಕ್ಕೆ ಶಾಂತವೀರು ಬಂದ್ಬಿಟ್ಟು ಅಯ್ಯೋ ಬೈ ಮಿಸ್ಟೇಕ್ ಆಗಿ ಕಾಲು ಇಟ್ಬಿಟ್ಟಿದೆ, ಕಾಲು ತೊಳ್ಕೊಳಪ್ಪ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಗೌರಿ ಇಟ್ಬಿಟ್ಟು ಇಲ್ಲ ಅವ್ರು ಬೈ ಮಿಸ್ಟೇಕ್ ಆಗಿ ಇಟ್ಟಿಲ್ಲ, ಸೊ ಕಾಂಟ್ರಾಕ್ಟನ್ನ ಕ್ಯಾನ್ಸಲ್ ಮಾಡಿಸಿರೋದಕ್ಕೋಸ್ಕರ ಅದ್ರದಕ್ಕೆ ಪನಿಷ್ಮೆಂಟ್ಗೋಸ್ಕರ ನಮ್ಗೆ ಹೆಲ್ಪ್ ಮಾಡೋದಕ್ಕೋಸ್ಕರ ಅವರು ಮಣ್ಣು ತುಳಿತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಅದಕ್ಕೆ ವಿವೇಕ್ ಇದ್ಬಿಟ್ಟು ಅದನ್ನೇ ಸರಿ ಆಯ್ತು ಅಂತ ಹೇಳ್ಬಿಟ್ಟು ಮಣ್ಣು ತುಳಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರಿಗೂ ಟ್ರೈನಿಂಗ್ ಬೇಕಂತೆ ಅಂತ ಹೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಸೊ ಅದಕ್ಕೆ ಅವ್ರಮ್ಮ ಇದ್ಬಿಟ್ಟು ಸರಿ ಅಮ್ಮ ಗೌರಿ, ಅವರಿಗೆ ಗೊತ್ತಿಲ್ಲ, ನೀನ್ ಹೋಗ್ಬಿಟ್ಟು ಹೇಳ್ಕೊಡು ಯಾವ ತರ ತುಳಿಯೋದು ಅಂತ ಹೇಳ್ಬಿಟ್ಟು ಅವ್ರಮ್ಮ ಅಪ್ಪ ಹೇಳ್ತಾರೆ. ಸೊ ಅವ್ರಿಬ್ರು ಹೋಗ್ಬಿಟ್ಟು ಮಣ್ಣಲ್ಲಿ ನಿಂತ್ಕೊಂಡು ಮಣ್ಣು ತುಳಿಯೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಸೊ ಅವ್ರ ಮಣ್ಣು ತುಳಿಯೋದು ಮತ್ತೆ ಗೌರಿ ವಿವೇಕ್ಗೆ ಮಣ್ಣು ತುಳಿಯೋದನ್ನ ಎಲ್ಲ ಹೇಳ್ಕೊಡೋದು, ಹದ ಮಾಡೋದನ್ನ ಹೇಳ್ಕೊಡೋದನ್ನ ಎಲ್ಲ ನೋಡ್ಬಿಟ್ಟು ಅವ್ರ ಅಪ್ಪ ಅಮ್ಮ ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಮಗಳು ಅಳಿಯ ತುಂಬಾ ಅನ್ಯೋನ್ಯವಾಗಿದ್ದಾರೆ. ಸೊ ನಮ್ಮ ಮಗಳು ಜೀವನ ಸರಿ ಹೋಯ್ತು ಅಂತ ಹೇಳ್ಬಿಟ್ಟು ಇಬ್ರು ತುಂಬಾನೇ ಖುಷಿ ಪಡ್ತಾ ಇರ್ತಾರೆ. ಸೊ ಇಲ್ಲಿ ಇದ್ಬಿಟ್ಟು ವಿವೇಕ್ಗೆ ಮಣ್ಣು ತುಳಿಯೋದಕ್ಕೆ ಬರೋದಿಲ್ಲ, ಆ ಕಡೆ ಈ ಕಡೆ ಬೀಳೋದಕ್ಕೆ ಹೋಗ್ತಾ ಇರ್ತಾನೆ. ಸೊ ಆಗ ಗೌರಿ ಇದ್ಬಿಟ್ಟು ವಿವೇಕ್ನ ಟೈಟ್ ಆಗಿ ಇಟ್ಕೋತಾಳೆ. ಸೊ ಅದಾದ್ಮೇಲೆ ಈ ತರ ಎಲ್ಲ ಮಣ್ಣು ತುಳಿಯೋದು ಅಂತ ಹೇಳ್ಬಿಟ್ಟು ಗೌರಿ ವಿವೇಕ್ಗೆ ಹೇಳ್ಕೊಡೋದಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಸೊ ಆದ್ರೆ ಈ ಕಡೆ ಅನಿಕೇತ್ ಫ್ರೆಂಡ್ ಒಬ್ರು ಇದ್ಬಿಟ್ಟು ಗೌರಿ ವಿವೇಕ್ ಮಣ್ಣಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಿರೋದನ್ನ ವಿಡಿಯೋ ಮಾಡ್ಕೊಂಡಿರ್ತಾರೆ. ಆ ವಿಡಿಯೋ ಮಾಡ್ಕೊಂಡ್ಬಿಟ್ಟು ಅನಿಕೇತ್ಗೆ ಫೋನ್ ಮಾಡಿ ಕೇಳ್ತಾರೆ. ಸೊ ಇವಾಗ ಒಂದು ಹಾಟ್ ಬ್ರೇಕಿಂಗ್ ನ್ಯೂಸ್ ಇದೆ, ಸೊ ಅದನ್ನ ನಾನು ನಿನ್ಗೆ ಕೊಡ್ಬೇಕು ಅಂತಂದ್ರೆ ನೀವು ನನಗೆ ಒಂದಷ್ಟು ದುಡ್ಡು ಕೊಡ್ಬೇಕು ಅಂತ ಹೇಳ್ಬಿಟ್ಟು ಅನಿಕೇತ್ ಜೊತೆ ಡೀಲಿಂಗ್ ಮಾಡ್ಕೋತಾರೆ. ಸೊ ಅನಿಕೇತ್ ಇದ್ಬಿಟ್ಟು ಸರಿ ಆಯ್ತು, ನಾನು ಎಷ್ಟು ದುಡ್ಡು ಕೇಳಿದ್ರು ಕೊಡ್ತೀನಿ, ಅದೇನ್ ಬ್ರೇಕಿಂಗ್ ನ್ಯೂಸ್ ನನ್ಗೆ ಕಳ್ಸಿ ಅಂತ ಹೇಳ್ಬಿಟ್ಟು ಕೇಳ್ಕೊತಾನೆ. ಸೊ ಅದಾದ್ಮೇಲೆ ಅವರು ಅನಿಕೇತ್ಗೆ ಗೌರಿ ಮತ್ತೆ ವಿವೇಕ್ ಮಣ್ಣು ತುಳಿತಾ ಇರೋಂತಹ ಮಾಡಿರೋ ವಿಡಿಯೋನ ಅನಿಕೇತ್ಗೆ ಕಳಿಸ್ಕೊಡ್ತಾರೆ. ಸೊ ಆ ವಿಡಿಯೋ ನೋಡ್ಬಿಟ್ಟು ಅನಿಕೇತ್ ತುಂಬಾನೇ ಖುಷಿ ಆಗ್ಬಿಡುತ್ತೆ. ಸೊ ಪದೇ ವಿವೇಕ್ ಮತ್ತೆ ಗೌರಿ ನಡುವೆ ಜಗಳ ತಂದಿಡೋದಕ್ಕೂ ಒಳ್ಳೇದಾಯ್ತು, ಗೌರಿನ ಮನೆಯಿಂದ ಆಚೆ ಕಳ್ಸೋದಕ್ಕೂ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು. ಸೊ ಪದೇ ಇವ್ರು ಬಂದ್ಬಿಟ್ಟು ನಮ್ ಕೈಲಿ ಸಿಕ್ಕಾಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ತುಂಬಾನೇ ಖುಷಿ ಪಡ್ತಾನೆ. ಸೊ ಅದಾದ್ಮೇಲೆ ಆ ವಿಡಿಯೋನ ತಗೊಂಡೋಗಿ ಚಂಚಲಗೂ ಕೂಡ ತೋರಿಸ್ತಾನೆ. ಸೊ ಆಗ ಚಂಚಲ ಇದ್ಬಿಟ್ಟು ಆ ವಿಡಿಯೋ ನೋಡಿ ತುಂಬಾನೇ ಖುಷಿ ಪಡ್ತಾಳೆ. ವೆರಿ ಗುಡ್ ಮಗನೆ, ಎಷ್ಟು ಒಳ್ಳೆ ಕೆಲಸ ಮಾಡಿದ್ಯಾ ನೀನು. ಸೊ ಈ ವಿಷಯನ ಇಟ್ಕೊಂಡು ಮನೆಯಲ್ಲಿ ಸುನಾಮಿನ ಎಬ್ಬಿಸ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಚಂಚಲ ತುಂಬಾನೇ ಖುಷಿ ಪಡ್ತಾಳೆ. ಸೊ ಅದಾದ್ಮೇಲೆ ಈ ವಿಷಯನ ದೊಡ್ಡ ಬ್ರೇಕಿಂಗ್ ನ್ಯೂಸ್ ಮಾಡು ಅಂತ ಹೇಳ್ಬಿಟ್ಟು ಅನಿಕೇತ್ಗೂ ಕೂಡ ಹೇಳ್ತಾಳೆ. ಸೊ ಅದಾದ್ಮೇಲೆ ಈ ಕಡೆ ವಿವೇಕ್ ಗೌರಿನ ಮನೆ ಹತ್ರ ಬಿಟ್ಬಿಟ್ಟು ಆಫೀಸಿಗೆ ಅಂತ ಹೋಗ್ತಾ ಇರ್ತಾನೆ. ಸೊ ವಿವೇಕ್ ಮನ್ಸು ಹೇಳ್ತಾ ಇರುತ್ತೆ, ಗೌರಿ ಎಷ್ಟು ಒಳ್ಳೆವಳು, ಅವಳ ಬಗ್ಗೆ ನಾನೇ ತಪ್ಪಾಗಿ ತಿಳ್ಕೊಂಡಿದ್ದೀನಿ, ಅವಳ ಮನ್ಸಲ್ಲಿ ಯಾವುದೇ ರೀತಿಯ ಕಲ್ಮಶ ಇಲ್ಲ, ತುಂಬಾನೇ ಒಳ್ಳೆವಳು ಅಂತ ಹೇಳ್ಬಿಟ್ಟು ವಿವೇಕ್ ಕಾರಲ್ಲಿ ಹೋಗ್ಬೇಕಾದ್ರೆ ವಿವೇಕ್ ಮನ್ಸು ಗೌರಿ ಬಗ್ಗೆನೇ ನೆನಪಾಗ್ತಾ ಇರುತ್ತೆ. ಮತ್ತೆ ಗೌರಿ ಮನ್ಸು ಮತ್ತೆ ಗೌರಿ ಅವಳು ನಡ್ಕೊಳ್ಳೋ ರೀತಿ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ವಿವೇಕ್ ಈ ಕಡೆ ಆಫೀಸಿಗೆ ಹೋಗ್ತಾ ಇರ್ತಾನೆ. ಬಟ್ ಅವನ ಮನ್ಸು ಕೂಡ ಹೇಳ್ತಾ ಇರುತ್ತೆ, ಗೌರಿ ಒಳ್ಳೆವಳು, ನನ್ಗೆ ಕರೆಕ್ಟ್ ಆಗಿರೋ ಹೆಂಡತಿ ಸಿಕ್ಕಿದಾಳೆ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಈ ಕಡೆ ಆಫೀಸಿಗಂತ ಹೋಗ್ತಾ ಇರ್ತಾನೆ, ಆಫೀಸಿಗೆ ಹೋಗ್ತಾನೆ. ಸೊ ಅದಾದ್ಮೇಲೆ ಗೌರಿ ಎಲ್ಲಾ ಕೆಲಸ ಮುಗಿಸ್ಬಿಟ್ಟು ಗಣೇಶ ಮೂರ್ತಿನ ಮಾಡಿಟ್ಬಿಟ್ಟು ಕುತ್ಕೊಂಡು ಪೇಂಟ್ ಮಾಡ್ತಾ ಇರ್ತಾಳೆ. ಅವಾಗ ಅವ್ರಪ್ಪ ಬಂದ್ಬಿಟ್ಟು ಹೇಳ್ತಾರೆ, ಏನ್ ಮಗ್ಳೆ ಬೆಳಿಗ್ಗೆ ಬಂದಾಗಿಂದ ಬರೀ ಕೆಲ್ಸನೇ ಮಾಡ್ತಾ ಇದೀಯ, ಸಾಕು ಬಿಡು, ಇನ್ ಮಿಕ್ಕಿದ್ ನಾವ್ ಮಾಡ್ಕೋತೀವಿ, ಮೂರ್ತಿ ಮಾಡಿಟ್ಟಿದೆಯಲ್ಲ ಇನ್ನ ಮಿಕ್ಕಿದನ್ನ ನಾವ್ ಪೇಂಟ್ ಮಾಡೋದು ಆ ಕೆಲಸ ಎಲ್ಲ ನಾವೇ ಮಾಡ್ಕೋತೀವಿ, ಬೆಳಿಗ್ಗೆಯಿಂದ ಎಷ್ಟು ಅಂತ ನೀನ್ ಕೆಲಸ ಮಾಡ್ತಾನೆ ಇದೆಯಾ, ಬಂದಾಗಿಂದ ಅಟ್ಲೀಸ್ಟ್ ಸ್ವಲ್ಪ ರೆಸ್ಟ್ ಆದ್ರೂ ಮಾಡ್ಬಾರ್ದಾ, ಆಲ್ರೆಡಿ ತುಂಬಾನೇ ಟೈಮ್ ಆಯ್ತು, ನೀನು ಮನೆಗೆ ಹೋಗು, ಇನ್ ಮಿಕ್ಕಿದ ಕೆಲಸ ಎಲ್ಲ ನಾವು ನೋಡ್ಕೋತೀವಿ ಅಂತ ಹೇಳ್ಬಿಟ್ಟು ಅವ್ರ ಅಪ್ಪ ಅಮ್ಮ ಇಬ್ರು ಹೇಳ್ತಾರೆ. ಸೊ ನಿನ್ ಕೆಲ್ಸ ಸಾಕು, ಇನ್ ಮುಂದೆ ನಮಗ್
ನನಗೂ ಕೆಲಸ ಮಾಡೋದಕ್ಕೆ ಬಿಡು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ಚಿನ್ನು ಬಂದ್ಬಿಟ್ಟು ಸರಿ ಅಕ್ಕ ಬಾ, ನಾನು ಸಂಜೆ ಆಯ್ತಲ್ವಾ ನಿನ್ಗೆ ಮನೆಯವ್ರಿಗೂ ಡ್ರಾಪ್ ಮಾಡ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು ಚಿನ್ನು ಕರೀತಾಳೆ. ಸೊ ಅದಕ್ಕೆ ಗೌರಿ ಇದ್ಬಿಟ್ಟು ಸರಿ ಆಯ್ತು ಹೋಗೋಣ ಅಂತ ಹೇಳ್ಬಿಟ್ಟು ರೆಡಿ ಆಗ್ಬಿಟ್ಟು ಮನೆಗೆ ಹೋಗೋದಕ್ಕೆ ಅವ್ರ ಅಪ್ಪ ಅಮ್ಮಗೆ ಬಾಯ್ ಹೇಳ್ಬಿಟ್ಟು ರೆಡಿಯಾಗಿ ಹೊರಡ್ತಾಳೆ. ಈ ಕಡೆ ಸರಿತಾ ಇದ್ಬಿಟ್ಟು ಅವ್ಳ ಫ್ರೆಂಡ್, ಕಾಲೇಜ್ ಫ್ರೆಂಡ್ ಜೊತೆ ತುಂಬಾನೇ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ. ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲಾನು, ಕಾಲೇಜಲ್ಲಿ ಆ ತರ ಇತ್ತು, ನೀನ್ ಡೈಲಿ ಮಲ್ಗೆ ಮುಟ್ಕೊಂಡ್ ಬರ್ತಾ ಇದ್ದೆ ಕಾಲೇಜಿಗೆ, ಮತ್ತೆ ನಾವು ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿತ್ತು, ಎಷ್ಟು ದಿನ ಆಯ್ತು ಮೀಟ್ ಆಗಿ ಅಂತ ಹೇಳ್ಬಿಟ್ಟು ಎಲ್ಲ ಕಾಲೇಜ್ ಮೆಮೊರೀಸ್ ನ ಫ್ರೆಂಡ್ ಜೊತೆ ತುಂಬಾನೇ ಖುಷಿಯಾಗಿ ಮಾತಾಡ್ತಾ ಇರ್ತಾಳೆ. ಸೊ ಈ ಕಡೆ ಚಂಚಲ ಬಂದ್ಬಿಟ್ಟು ಸರಿತಾನ ನೋಡ್ಬಿಟ್ಟು ತುಂಬಾನೇ ಖುಷಿಯಾಗಿದ್ಯಾ, ತುಂಬಾನೇ ಎಂಜಾಯ್ ಮಾಡ್ಕೊಂಡು ಫ್ರೆಂಡ್ ಜೊತೆ ಮಾತಾಡ್ತಾ ಇದೆಯಾ, ಈ ಖುಷಿ ಸಂತೋಷ ಸಂಭ್ರಮನ ಯಾವ ತರ ಹಾಳು ಮಾಡ್ಬೇಕು ಅಂತ ನನಗೆ ಗೊತ್ತಿದೆ. ಸೊ ಈ ಮನೇಲಿ ಒಂದು ಸುನಾಮಿನ ಎಬ್ರಿಸೋದಕ್ಕೆ ನಾನು ರೆಡಿ ಆಗಿದ್ದೀನಿ, ಏನ್ ಖುಷಿ ಪಡ್ತಾ ಇದೆಯಾ ಅದನ್ನ ಇನ್ನೊಂದ್ 2-3 ನಿಮಿಷ ಅನ್ಭವಿಸು ಅಷ್ಟೇನೆ. ತುಂಬಾನೇ ಖುಷಿಯಾಗಿದೆಯಲ್ವಾ, ಆ ಖುಷಿನ ಹೆಂಗ್ ಹಾಳು ಮಾಡ್ಬೇಕಂತ ನನಗೆ ಗೊತ್ತಿದೆ. ಖುಷಿ ಹಾಳು ಮಾಡುವಂತಹ ವಿಷಯನ ನಾನು ವಿಡಿಯೋನ ತಗೊಂಡ್ಬಂದಿದ್ದೀನಿ. ಸೊ ಅದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಈ ಕಡೆ ಮನ್ಸಲ್ಲಿ ಅನ್ಕೋತಾಳೆ. ಸೊ ಅದಾದ್ಮೇಲೆ ಸರಿತಾ ಫೋನ್ ಇದ್ಮೇಲೆ ಬಂದ್ಬಿಟ್ಟು ಚಂಚಲ ವಿವೇಕು ಮತ್ತೆ ಗೌರಿ ಮಣ್ಣಲ್ಲಿ ಮಣ್ಣು ತುಳಿತಾ ಇರೋಂತಹ ವಿಡಿಯೋನ ಸರಿತಾಗೆ ತೋರಿಸ್ತಾಳೆ. ಸೊ ಅದನ್ನ ನೋಡಿದ್ಮೇಲೆ ಸರಿತಾಗೆ ತುಂಬಾನೇ ಕೋಪ ಬಂದ್ಬಿಡುತ್ತೆ ಗೌರಿ ಮೇಲೆ. ಏನಾದ್ರೂ ತುಂಬಾನೇ ಕೋಪ ಬಂದ್ಬಿಡುತ್ತೆ. ಗೌರಿನ ಕೈ ಸಿಕ್ಕರೆ ಅಲ್ಲೇ ಮಾಡ್ಬೇಕು ಅನ್ನೋ ಅಷ್ಟು ಕೋಪ ಬಂದ್ಬಿಡುತ್ತೆ. ಸೊ ಸರಿತಾಗೆ ಬಂದಿರೋಂತಹ ಕೋಪನ ಯಾವ ತರ ಗೌರಿ ಮತ್ತೆ ವಿವೇಕ್ ಮೇಲೆ ತೀರಿಸ್ಕೊತಾಳೆ. ಸೊ ದಿನ ಬಂದು ಮಂಥನದಲ್ಲಿ ಏನೇನೆಲ್ಲ ಆಗುತ್ತೆ, ಚಂಚಲ ಕುತಂತ್ರ ಎಲ್ಲಿವರೆಗೂ ನಡೆಯುತ್ತೆ ಅಂತ ನಿಮ್ಗೆ ಗೊತ್ತಾಗ್ಬೇಕಂದ್ರೆ ನೆಕ್ಸ್ಟ್ ಎಪಿಸೋಡ್ ವರ್ಗು ವೇಟ್ ಮಾಡಿ. ಥ್ಯಾಂಕ್ ಯು.